ಹೋರಾಟ ಯಾಕೆ ಪ್ರಾರಂಭ ಆಯ್ತಂದ್ರೆ ಬಿದರ್ದಿಂದ ಜಮೀರ್ ಅಹ್ಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ. ಹೇಳ್ತಾನೆ ಜಮೀರ್ ಅಹ್ಮದ್ ಖಾನು 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ. ಅಲ್ಲಾ ಕಾ ಹೈ, ಎಲ್ಲಿದ ಬತ್ತಪ್ಪ ಅಲ್ಲ? ಯಾರ ಅಪ್ಪನ ಆಸ್ತಿಯೋ ಅಲ್ಲ, ನಮ್ಮ ರೈತರು ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ, ಮಹಾರಾಣಾ ಪ್ರತಾಪರ ಭೂಮಿ, ಮಹಾತ್ಮ ಬಸವೇಶ್ವರರ ಭೂಮಿ, ಸಂತ ಕನಕದಾಸರ ಭೂಮಿ, ಮಹರ್ಷಿ ವಾಲ್ಮೀಕಿ ಭೂಮಿ. ನಿಮ್ಮ ಅಲ್ಲ ಎಲ್ಲಿದು ಬಂದು? ಅವ ಹೇಳ್ತಾನೆ, ಒಂದಿದು ತೋರಿಸ್ತಾನೆ, ಏನು ಫೋಟೋ, ಇದಕ್ಕೋ ಕೈಸೆ ಬನಾಯ, इंशाअल्लाह हरा रंग लगाया कब्रस्तान को. वो क्या ಏನು ತಾನಲ್ಲ ನಮಗ ಸೈತಾನು ಏನು ಜಮೀರ್ಯ ಏನು ನಾವೇನು ಅಳ್ಬುರ್ಕದೀವ? ನಮ್ಮ ರಕ್ತದಾಗೂ ಕ್ಷತ್ರಿಯ ಲಕ್ತೈತಿ, ಶಿವಾಜಿ ಮಹಾರಾಜರದಾರ, ಮಹಾರಾಣಾ ಪ್ರತಾಪದಾರ. ನಮ್ಮ ರಕ್ತದಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣದಾರ, ಮದಕರಿ ನಾಯಕ ಅದಾನ, ಒಣಕೆ ಓಬವ್ವದಾಳ. ನಿಮ್ಮ ಅಕ್ಬರ ನಮ್ಮ ಮಹಾರಾಣಾ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲೇ ಪಾಯ್ಜಾಮಿ ಟರ್ರ ತುಚ್ಚಿ ಹೋಯ್ತು. ಎಂದೂ ಯುದ್ಧಕ್ಕೆ ಬರಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. ನೀನ್ ನಮ್ಮನ್ನ ಸೈತಾನತಿ. ನಮ್ಮ ಅಪ್ಪನ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನೇ ಇದ್ದ, ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರ. ನಿಮ್ಮ ಅಪ್ಪನ ಅಪ್ಪ ಮಲ್ಲಪ್ಪ ಇದ್ದೋ ಕಲ್ಲಪ್ಪ ಇದ್ದೋ ಬಸಪ್ಪನೇ ಇದ್ದ. ನೀವೆಲ್ಲ ಹಂಜಿ ಸಾಬ್ರದವರು, ನಾವು ಹಂಚಲಾರ್ದೆ ಹಿಂದೂಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದಂತವ್ರೆ ಹಿಂದೂಗಳು ಬಂಧುಗಳೇ. ನಮ್ಮ ಭೂಮಿ ಕೇಳ್ತಿ ನೋಡ್ರಿ, ನಾವು ಬಿದರ್ಕ್ ಹೋಗಿದ್ದೀವಿ. 13,000 ಎಕರೆ ಒಬ್ಬ ಜಾಫರ್ ಅನ್ನುವಂಥ ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರಿ ಗುರ್ತೇ ಇಲ್ಲ ರೈತರಿಗೆ, ಮುಗ್ಧ ರೈತರಿಗೆ. ಪಾಪ ಅವರು ಉತ್ತಾರಿ ನೋಡ್ಲಕ್ಕೆ ಹೋಗಿಲ್ಲ, ಮಠಗಳದವ್ರು ಉತ್ತಾರಿ ನೋಡಿಲ್ಲ. ಬೀರಪ್ಪನ ಗುಡಿನೇ ವಕಫ್, ವಿರಕ್ತ ಮಠನೇ ವಕಫ್. ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ಕತಿ ಹೇಳ್ತಾರಲ್ಲ, ಅದೂ ವಕಫ್ ಆಗೈತಿ ಬಿದರ್ನಾಗ. ಯಾವ ಬಸವಣ್ಣ ಅಲ್ಲಾಮ ಪ್ರಭು ಭಾರತ ಮತ್ತು ಪಾಕಿಸ್ತಾನ ಎರಡು ದ್ವಿರಾಷ್ಟ್ರ ವಿಚಾರವನ್ನು ನಾನು ವಿರೋಧ ಮಾಡ್ತೀನಿ. ಒಂದು ವೇಳೆ ಈ ನೆಹರೂನ ಪ್ರಧಾನಮಂತ್ರಿ ಆಗೋದಕ್ಕಾಗಿ, ನೆಹರು ಪ್ರಧಾನಮಂತ್ರಿ ಆಗಲಿಕ್ಕೆ ಓಟೇ ಇರಲಿಲ್ಲ. ಅವಾಗ 15 ಪ್ರಾಂತದಲ್ಲಿ 14 ಪ್ರಾಂತಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಂತ ಠರಾವಾಗಿತ್ತು. ಈ ಗಾಂಧಿಯ ಒತ್ತಡದಿಂದ ಅನಿವಾರ್ಯವಾಗಿ ಒಪ್ಕೊಂಡ್ರು. ಇದನ್ನು ಬಾಬಾ ಸಾಹೇಬರು ಹೇಳ್ತಾರೆ, ಭಾರತ ಪಾಕಿಸ್ತಾನ ನೀವು ಏನಾರು ಹೊಡಿದಿದ್ರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ, ಎಲ್ಲರೂ ಒಂದು ಹುಳ ಇರಬಾರ್ದಲ್ಲಿ. ಆ ಪಾಕಿಸ್ತಾನದಲ್ಲಿರೋ ಹಿಂದೂಗಳನ್ನೆಲ್ಲ ಭಾರತಕ್ಕೆ ತಗೊಂಡು ಬರ್ರಿ, ನಿಮ್ಮನ್ನು ಊರಿನಿಂದ ಇವತ್ತು ದಾಟಿಸ್ಬಿಡ್ಲಾಕತ್ತಾರೆ. ಅದಕ್ಕನೇ ಬಂಧುಗಳೇ, ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವ್ರನ್ನ ಅಣ್ಣ ತಮ್ಮರತ್ ನೋಡುವಂಥದ್ದು ಅವರು ಕುರಾನದಲ್ಲೇ ಬರ್ದಿಲ್ಲ. ನೀವ್ಯಾರು ಹೇಳ್ತಿರತ್ತೇಳಿ, ಯಾರು ಅಂಬೇಡ್ಕರ್ ಅವಾಗ ಹೇಳ್ಯಾರ. ಆದ್ರೆ ಯಾರು ಅಂಬೇಡ್ಕರ್ ಮಾತು ಕೇಳಿದ್ರು ಅವಾಗ? ಯಾವ ಪುಣ್ಯಾತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ತಳಿ ಇವತ್ತು ನಾವೆಲ್ಲ ಊರು ಹಳ್ಳಿಗಳಲ್ಲಿ ಅವ್ರ ಮೂರ್ತಿ ಕೂಡಿಸಿವಲ್ಲ. ಅವರು ದಿಲ್ಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ 100 ಫೂಟ್ ಜಾಗ ಕೊಡಲಿಲ್ಲ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇದೇ ಕಾಂಗ್ರೆಸ್ ಗ್ರೂಪ್. ಇವತ್ತು ಇಲ್ಲಿ ಫೋಟೋ ಹಿಡ್ಕೊಂಡು ಅಡ್ಡಾಡ್ತಾರೆ ಅವ್ರು ಕಾಂಗ್ರೆಸ್ನವ್ರು, ಅಂಬೇಡ್ಕರ್ 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 ಅಂತ. ಅದೇ ಅಂಬೇಡ್ಕರ್ ಅವ್ರಿಗೆ ಅಲ್ಲಿ ನೆಹರೂಗೊಂದು 200 ಎಕರೆ ಐತಿ, ಇಂದಿರಾ ಗಾಂಧಿ ಒಂದು 200 ಎಕರೆ, ಇವರೆಲ್ಲಾರ್ದು ಕೂಡಿದ 400-500 ಎಕರೆ ಇವರು ಬರೇ ಗೋರಿಗಳದಾವ. ಈ ದೇಶಕ್ಕೆ ಹಿಂದುಳಿದ ದಲಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟಂತ ಪುಣ್ಯಾತ್ಮ ಅಂಬೇಡ್ಕರ್ಗೆ ದಿಲ್ಲಿಯಲ್ಲಿ ಜಾಗ ಸಿಗಲಿಲ್ಲ ಬಂಧುಗಳೇ. ಅವರಿಗೆ ಅವರ ಪಾರ್ಥಿವ ಶರೀರ ಒಯ್ಲಿಕ್ಕೆ ವಿಮಾನ ಸಹಿತ ಕೊಡಲಿಲ್ಲ ಮುಂಬೈಗೆ.
ಅಂಬೇಡ್ಕರ್ ಅವ್ರದ್ದು ಸ್ವಂತ ಕಾರ್ ಇತ್ತು, ಆ ಕಾರು ಮಾರಿ ಏರ್ ಇಂಡಿಯಾ